ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ, ನನಗೆ ಎಗ್ಸ್ ಬಂದು ಆರ್ಡರ್ ಬಂದಿದೆ. ಸೊ ಅದನ್ನ ಇವತ್ತು ಪ್ಯಾಕಿಂಗ್ ಮಾಡೋ ವಿಡಿಯೋ ನೋಡೋಣ. ಸೊ ಡೆಲಿವರಿ ವಿಡಿಯೋ ಇದಾಗಿರುತ್ತೆ. ಸೊ ಓಕೆ, ಟೋಟಲ್ ಬಂದು 8 ಎಗ್ಸ್ ಆಗಿದೆ. ಸೊ ನೋಡ್ಬೋದು. ಸೊ ಎಲ್ಲ ಫ್ರೆಶ್ ಎಗ್ಸ್ನ ಕೊಟ್ಟಿದ್ದೇನೆ. ಸೊ ಸ್ಟಾಕ್ ಎಗ್ಸು ಯಾವುದಿಲ್ಲ, ಎಲ್ಲ ಫ್ರೆಶ್ ಎಗ್ಸ್ದೇ ಕಳಿಸ್ಕೊಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮು ನಾನು ಪಾರ್ಸಲ್ ಮಾಡಿಕೊಟ್ಟಿದ್ದೆ ಅಲ್ವಾ, ಸೊ ಅದರಲ್ಲಿ ಬಂದು 2 ಮೂಟೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅಂದರೆ ಡೆಲಿವರಿ ಪಾರ್ಟ್ನರ್ ಅವ್ರ ಪ್ರಾಬ್ಲಮ್, ಅದ್ರ ಮೇಲೆ ವೆಯ್ಟ್ ಹಾಕ್ಬಿಟ್ಟು 2 ಎಗ್ ಡ್ಯಾಮೇಜ್ ಆಗಿತ್ತು. ಸೊ ಅವ್ರಿಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರೇ ಮತ್ತೆ ಬುಕ್ ಮಾಡ್ಕೊಂಡಿರೋದು. ಅವ್ರು ಟೋಟಲ್ ಈ ಸರಿ 6 ಎಗ್ಸ್ನ ಬುಕ್ ಮಾಡ್ಕೊಂಡಿದ್ದಾರೆ, ಪ್ಲಸ್ 2 ಎಗ್ಸು ಲಾಸ್ಟ್ ಟೈಮ್ ಏನು ಡ್ಯಾಮೇಜ್ ಆಗಿತ್ತು ಆ ಎಗ್ಸ್ದು ರೀಪ್ಲೇಸ್ಮೆಂಟು. ಟೋಟಲ್ 8 ಎಗ್ಸ್ ಬಂದು ಸೇಲ್ಗೆ ಇದ್ದಾವೆ. ಓಕೆ, ಈಗ ಬನ್ನಿ ಇದನ್ನು ನೋಡ್ಬೋದು. ಲಾಸ್ಟ್ ಟೈಮ್ ಪ್ಯಾಕೇಜಿಂಗಲ್ಲಿ ಇದಾಗಿರ್ಬೋದು ಅಂತ ಈ ಸರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ಯಾಕೇಜಿಂಗ್ನ ಮಾಡಿ ಕಳ್ಸೋಣ ಅಂತ. ಸೊ ನೋಡ್ಬೋದು, ಈ ಥರ ಇಟ್ಟಿದ್ದೀನಿ. ಸೊ ಇದರದ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಯಾವ ಥರ ಪ್ಯಾಕೇಜಿಂಗ್ ಮಾಡ್ತೀನಿ ಈ ಸರಿಯಿಂದ ಅಂತ. ಓಕೆ, ಇವಾಗ ಇದ್ರ ಮೇಲೆ ಕಾಟನ್ ಪ್ಲೇಟ್ಸ್ನ ಓಕೆ, ಈಗ ಇದಕ್ಕೆ ನೀಟಾಗಿ ಟೇಪ್ ಸುತ್ತಾನ. ಓಕೆ ಫ್ರೆಂಡ್ಸ್, ಈಗ ನೀಟಾಗಿ ಪ್ಯಾಕೇಜಿಂಗ್ ಅನ್ನೋದು ಹಾಗೆ ನೋಡ್ಬೋದು. ಸೊ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಎಷ್ಟು ಪ್ರೆಷರ್ ಕೊಟ್ಟರು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಇದರ ನೆಕ್ಸ್ಟ್ ಪ್ಯಾಕೇಜಿಂಗ್ ಮಾಡಿ ಬಾಕ್ಸ್ ಒಳಗಡೆ ಇಡೋಣ. ಓಕೆ, ಈ ಥರ ಬರುತ್ತೆ. ಓಕೆ, ಈಗ ಸುತ್ತಲೂ ಪ್ಯಾಕೇಜ್ ಮಾಡ್ತೀನಿ. ಓಕೆ, ಹಾಗೆ ಇದಕ್ಕೆ ನೀಟಾಗಿ ಟೇಪ್ನ ಹಾಕ್ಕೋತೀನಿ.